ನನ್ನ ಹೆಸರು ಪಲ್ಲವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಾನು ಓದುತ್ತಿರುವ ಶಾಲೆ ಹೆಸರು ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ 740 ಮಾವಿನಹಳ್ಳಿ. ನನಗೆ ಬಂದಿರೋ ಸೆಕ್ಟರ್ ಯಾವುದು ಅಂತ ಅಂದರೆ ಲಾಜಿಸ್ಟಿಕ್ ಅಂತ ಅಂದರೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಫೋನಲ್ಲೆಲ್ಲ ಬುಕ್ ಮಾಡಿರ್ತೀರ, ಅಥವಾ ಶೂಸು ಏನು ಬಟ್ಟೆ ಇರ್ಬೋದು, ಚಿಕನ್ ವೇರ್ಸ್ ಇರ್ಬೋದು, ಎಲ್ಲ ಬುಕ್ ಮಾಡಿರ್ತೀರ. ಬಟ್ ಅದು ಹೆಂಗೆ ಬರುತ್ತೆ ಅಂತ ನೀವು ಬುಕ್ ಮಾಡಿದ ತಕ್ಷಣ ಒಂದು 2-3 ಡೇಸಲ್ಲಿ ಅದು ಬಂದುಬಿಡುತ್ತೆ. ಆದರೆ ನೀವು ಹೆಂಗೆ ಬರುತ್ತೆ ಅಂತ ಯಾವುದಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ಅದು ಹೆಂಗೆ ಬರುತ್ತೆ ಅಂತಂದರೆ ಫಸ್ಟ್ ನೀವು ಬುಕ್ ಮಾಡ್ತೀರಾ. ಬುಕ್ ಮಾಡಿಬಿಟ್ಟು ಅದು ಬುಕ್ ಮಾಡಿದಾಗ ಲಾಜಿಸ್ಟಿಕ್ ಸೂಪರ್ವೈಸರ್ ಅಥವಾ ಲಾಜಿಸ್ಟಿಕ್ ಮ್ಯಾನೇಜರ್ ಅವರು ಅದನ್ನು ನೀವು ಏನೋ ಬುಕ್ ಮಾಡಿರ್ತೀರ ಅದನ್ನು ತಾಂತಾರೆ. ಅದನ್ನು ನೀವೇನು ಬುಕ್ ಮಾಡಿದ್ರಿ ಪ್ರಾಡಕ್ಟ್ ಅದನ್ನು ಎಲ್ಲ ಡಾಟಾ ಚೆಕ್ ಮಾಡ್ತಾರೆ. ಡಾಟಾ ಚೆಕ್ ಮಾಡಿ ಅದನ್ನು ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಏನು ಬೇರೆ ಮೇಲ್ವಿಚಾರಣೆ ಮಾಡೋರು ಅದನ್ನು ಮತ್ತೆ ಅವರು ನೀವೇನು ಬುಕ್ ಮಾಡಿದ್ದು ಎಲ್ಲ ಕರೆಕ್ಟಾಗಿದೆ ಅಂತ ಮತ್ತೆ ನೋಡ್ಕೊತಾರೆ. ಮತ್ತೆ ಎಲ್ಲ ರೀಚೆಕ್ ಮಾಡ್ತಾರೆ. ರೀಚೆಕ್ ಮಾಡಿಬಿಟ್ಟು ಅದನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಕಳಿಸ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಕಳಿಸ್ಬಿಟ್ಟು ಅದು ಬೇರೆ ದೇಶದಿಂದ ಇರ್ಬೋದು ಅಥವಾ ಬೇರೆ ರಾಜ್ಯದಿಂದ ಇರ್ಬೋದು, ಎಲ್ಲ ಕಡೆಯಿಂದ ಅದು ನೀವು ಯಾವ ಲೊಕೇಶನ್ ಅಂದರೆ ನೀವು ಬುಕ್ ಮಾಡಬೇಕಾದ್ರೆ ಯಾವ ಲೊಕೇಶನ್ಗೆ ಕೊಟ್ಟಿರ್ತೀರ ನೀವು ಯಾವ ಲೊಕೇಶನ್ಗೆ ಕೊಟ್ಟಿರ್ತೀರ ಆ ಲೊಕೇಶನ್ಗೆ ಬರುತ್ತೆ. ಆವಾಗ ಡೆಲಿವರಿ ಅವರು ಬಂದುಬಿಟ್ಟು ನಿಮಗೆ ಕೊಡ್ತಾರೆ. ಆವಾಗ ನೀವು ಕೊಟ್ಟಾಗ ಇಷ್ಟೊಂದು ನೀವು ಯೋಚನೆ ಮಾಡಿದರೆ ನಾವೇನಾದರೂ ಆರ್ಡರ್ ಮಾಡಿದಾಗ ಇಷ್ಟೆಲ್ಲ ಇರುತ್ತೆ ಇಷ್ಟೆಲ್ಲ ಇರುತ್ತೆ. ಆದರೆ ನೀವು ಆರ್ಡರ್ ಮಾಡಬೇಕು ಅಂತಂದರೆ ಇವಾಗ ಪ್ರತಿಯೊಂದು ಮಾಡ್ಬೋದು. ಡ್ರೆಸ್ಸಿಂದ ಪ್ರಾಡಕ್ಟು, ಡ್ರೆಸ್ಸು, ಶೂಸು, ಮೇಕಪ್ ಸೆಟ್ಟು ಮತ್ತು ಎಲ್ಲನೂ ಮಾಡ್ಬೋದು. ಆದರೆ ನಿಮ್ಗೆ ಆಸೆ ಆಗಿರುತ್ತೆ ಏನಂತ, ಇವಾಗ ಯಾರಾದರೂ ಬಾಟಲ್ಲು ಅಥವಾ ಡ್ರೆಸ್, ಯೂನಿಫಾರ್ಮು, ಶೂಸು ಯಾರಾದರೂ ಹಾಕೊಂಡಿರೋದು ನೋಡಿರ್ತೀರ. ನನಗೂ ಈ ಥರದ್ದು ಬೇಕು ಅಂತ ಆಸೆ ಆಗುತ್ತೆ. ಬಟ್ ನಿಮಗೆ ಟೈಮ್ ಸಿಗೋಲ್ಲ. ಯಾಕಂದರೆ ಈಚೆ ಹೋಗಿ ಅದನ್ನು ಹುಡುಕಿ ತಾಂಬರೋಷ್ಟು, ಅದು ಎಲ್ಲಿ ಸಿಗುತ್ತೆ ಅಂತ ಹುಡುಕಿ ತಾಂಬರೋಷ್ಟು ನಿಮಗೇನು ಟೈಮ್ ಸಿಗೋಲ್ಲ. ಅದಕ್ಕೆ ನೀವೇನು ಮಾಡ್ತೀರಾ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ ಫೋನ್ ತಗೊಂಡು ನಿಮ್ಮ ಹತ್ರ ಯಾವಾಗಲೂ ಯಾರ ಹತ್ರನಾದ್ರೂ ಫೋನ್ ಇದ್ದೇ ಇರುತ್ತೆ. ಆ ಫೋನ್ ತಗೊಂಡ್ಬಿಟ್ಟು ನೀವೇನು ಮಾಡ್ಬೋದು, ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಅದರಲ್ಲೆಲ್ಲ ನೀವು ನಿಮ್ಗೇನು ಬೇಕು ಅಂತ ಸರ್ಚ್ ಹೊಡೆದ್ರೆ ಸಾಕು, ಅದೆಲ್ಲ ಸಿಗುತ್ತೆ. ಅದನ್ನು ತಗೊಂಡ್ಬಿಟ್ಟು ನೀವೇನು ಮಾಡ್ಬೋದು, ನಿಮ್ಗೇನು ಬೇಕು ಅದನ್ನು ಸರ್ಚ್ ಹೊಡೆದ್ಬಿಟ್ಟು ಬುಕ್ ಮಾಡಿದ್ರೆ ನಿಮಗೆ 2-3 ಡೇಸಲ್ಲಿ ಸಿಗುತ್ತೆ. ಆದರೆ ನೀವು 2-3 ಡೇಸಲ್ಲಿ ಸಿಗುತ್ತೆ. ಆವಾಗ ನಿಮ್ಗೆ ಅದನ್ನು ಯೂಸ್ ಮಾಡ್ಬೋದು. ಅದು ಪ್ರಾಡಕ್ಟು ಎಲ್ಲ ಚೆನ್ನಾಗಿರುತ್ತೆ, ಮತ್ತು ಏನು ಅಂತಂದರೆ ಈ ಲಾಜಿಸ್ಟಿಕ್ಕಲ್ಲಿ 3 ಡಿವಿಷನ್ಸ್ ಬರ್ತವೆ. ಯಾವ ಅಂತಂದರೆ ವೇರ್ ಹೌಸು ಮತ್ತು ಟ್ರಾನ್ಸ್ಪೋರ್ಟೇಷನು, ಸಪ್ಲೈ ಚೇಂಜು. ವೇರ್ ಹೌಸಲ್ಲಿ ಯಾವ್ಯಾವ ಸ್ಕಿಲ್ಸ್ ಬೇಕು ಅಂತ ಅಂದರೆ ಪ್ರಾಕ್ಟಿಕಲ್ ಬೇಕು, ಮತ್ತು ಲೀಡರ್ಶಿಪ್ ಬೇಕು, ಮತ್ತು ಆರ್ಗನೈಸರ್ ಬೇಕು. ಆಮೇಲೆ ಇದು ಟ್ರಾನ್ಸ್ಪೋರ್ಟೇಷನಲ್ಲಿ ಯಾವ ಸ್ಕಿಲ್ಸ್ ಬೇಕಪ್ಪ ಅಂತ ಅಂದರೆ ಕಾಮನಾಗಿ 3 ಬೇಕಾಗುತ್ತೆ. ಪ್ರಾಕ್ಟಿಕಲ್ ಬೇಕು, ಮತ್ತು ಇದು ಲೀಡರ್ಶಿಪ್ ಬೇಕು, ಮತ್ತು ಆರ್ಗನೈಸರ್ ಬೇಕು. ಏನು ಸಪ್ಲೈ ಚೇಂಜ್ ಅಂತಂದರೆ ಅದರಲ್ಲೂ ಸ್ಕಿಲ್ಸ್ಗಳು ಯಾವ ಬೇಕು, ಲೀಡರ್ಶಿಪ್ ಬೇಕು ಮೇಯ್ನಾಗಿ, ಪ್ರಾಕ್ಟಿಕಲ್ ಬೇಕು, ಅನಾಲಿಟಿಕಲ್ ಬೇಕು. ಆಮೇಲೆ ನೀವು ಎಜುಕೇಷನ್ ಪದವಿ ಅಂತಂದರೆ ನೀವು ಅಂದ್ಕೊಂಡಿರ್ಬೋದು ಇದನ್ನು ಮಾಡೋಕ್ಕೂ ಎಲ್ಲ ಓದಬೇಕಾ, ನನಗೂ ಗೊತ್ತಿರಲಿಲ್ಲ. ನಾನು ಏನು ನಾವು ಓದೋಕ್ಕಾಗಲ್ಲ, ನಮಗೆ ಇಂಟ್ರೆಸ್ಟ್ ಇರಲ್ಲ ಓದೋಕ್ಕೆ. ಅವಾಗ ಏನು ಮಾಡೋದು, ಫುಡ್ ಡೆಲಿವರಿ ಆಗಿಬಿಟ್ರೆ ಈಸಿ ಅಲ್ವಾ, ಅದನ್ನೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಕೊಟ್ಟು ಬರ್ಬೋದು ಫೋನಲ್ಲಿ ಲೊಕೇಶನ್ ಹಾಕಿದ್ರೆ ಅಂತ ಅನ್ಕೋಬೋದು. ನಾನು ಹಂಗೆ ಅಂದ್ಕೊಂಡಿದ್ದೆ. ಬಟ್ ಇವಾಗ ಅದಕ್ಕೂ ಓದಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಅಥವಾ ಇದು ಎಜುಕೇಷನ್ ವೇರ್ ಹೌಸಲ್ಲಿ ಸೂಪರ್ವೈಸರಾಗಿ ಮಾಡೋದು, ಇಂಜಿನಿಯರ್ ಅದ್ರಲ್ಲಿ ಮಾಡೋದು, ಅದನ್ನು ಮಾಡಬೇಕು, ಓದಬೇಕು. ಅದರಲ್ಲಿ ಅದು ಎಜುಕೇಷನ್ ಪದವಿ ನೋಡೋದಾದರೆ 10th ಆದಮೇಲೆ ಸೆಕೆಂಡ್ PUC ತಗೊಬೇಕು. ಇಲ್ಲಾಂದರೆ ಡಿಪ್ಲೊಮಾ ತಗೊಂಡು ಲೆವೆಲ್ 4 NSQF ಅನ್ನೋದು ಲೆವೆಲ್ 4 ಮಾಡಿದ್ರೆ ನೀವು ಟ್ರಾನ್ಸ್ಪೋರ್ಟ್ ಕೋಆರ್ಡಿನೇಟ್ ಆಗ್ಬೋದು. ಅದನ್ನೇ ಓದಿ ಲೆವೆಲ್ 5 ಮಾಡಿದ್ರೆ ವೇರ್ ಹೌಸ್ ಸೂಪರ್ವೈಸರ್ ಆಗ್ಬೋದು. ಅದರಲ್ಲಿ ಲೆವೆಲ್ 6 ಮಾಡಿದ್ರೆ ನೀವು ವೇರ್ ಹೌಸ್ ಎಕ್ಸಿಕ್ಯೂಟಿವ್ ಆಗ್ಬೋದು, ಅದಾಗ್ಬೋದು. ಮತ್ತು ನೀವು ಅಂದ್ಕೊಂಡಿರ್ಬೋದು ಆರ್ಡರ್ ಡೆಲಿವರಿ ಮಾಡೋರು ಅಥವಾ ಅಲ್ಲಿ ಕೆಲಸ ಮಾಡೋದು ಅದೇನು ಚೆನ್ನಾಗಿರುತ್ತೆ, ಅದನ್ನೆಲ್ಲ ಎಂತಕ್ಕೆ ಮಾಡಬೇಕು, ಅಥವಾ ನೀವು ಜಾಬ್ ತಗೋಬೇಕು ಅಂತ ಅಂದರೆ ಓದಿನೇ ಜಾಬ್ ತಗೋಬೇಕಾ, ಬೇರೆ ಯಾವುದಾದ್ರೂ ನಮ್ಗೆ ಇಷ್ಟ ಬಂದಿದ್ದು ಮಾಡಿದ್ರೆ ನಮಗೆ ಸಾಕು. ಅದು ಬಿಟ್ಟು ಇದೇನು ಜನಗಳೆಲ್ಲ ಕೀಳಾಗಿ ನೋಡ್ತಾರೆ, ಅದ್ರಲ್ಲಿ ನೋಡಬಾರ್ದು. ಇವಾಗ ನೀವು ನಿಮಗೆ ಊಟ ಮಾಡೋಕ್ಕೆ ಟೈಮ್ ಸಿಗಲ್ಲ, ಊಟನೂ ಬುಕ್ ಮಾಡ್ಕೊಂಡು ತರಿಸ್ಕೊಂಡು ತಿನ್ಬೋದು. ಅದು ಬಿಟ್ಟು ಇವಾಗ ಮೆಡಿಷನ್ಸ್ ಬೇಕು, ಮೆಡಿಷನ್ಸ್ನು ಬುಕ್ ಮಾಡಿ ತರಿಸ್ಕೋಬೋದು. ಇವಾಗ ನಿಮ್ಗೆ ಈಚೆ ಹೋಗಿ ತಾಂಬರೋಕ್ಕಾಗಲ್ಲ, ಹಂಗಂತ ಅವ್ರು ಡೆಲಿವರಿ ಅವ್ರು ತಾಂಬತ್ತು ಕೊಡ್ತಾರೆ ನಿಮಗೆ, ನಿಮ್ಮ ಮನೆ ಹತ್ರನೇ ಬರುತ್ತೆ ಅದು. ಹಂಗಂತ ನೀವು ಅವ್ರನ್ನ ಕೀಳಾಗಿ ನೋಡಬಾರ್ದು. ಯಾಕಂದರೆ ಟೈಮಿಂಗ್ಸ್ ಕರೆಕ್ಟಾಗಿ ಅವ್ರು ತಂದು ಕೊಡ್ತಾನೆ. ಡೆಲಿವರಿನಾ ಯಾರಾದ್ರೂ ಇವಾಗ ಕೇಳ್ತಾರೆ, ನೀನು ಏನು ಮಾಡ್ತಿದ್ಯಾ ಅಂತಂದರೆ ಡೆಲಿವರಿನಾ ಅಂತ ಕೇಳ್ತಾರೆ. ಹಂಗೆಲ್ಲ ಕೀಳಾಗಿ ಇವಾಗ ನೋಡಬಾರ್ದು. ಅದೇ ಅವ್ರು ಒಂದು ದಿವಸ ಕೆಲಸ ಮಾಡೋದು ಬಿಟ್ಟರೆ ನಿಮ್ಗೆ ಏನಾದರೂ ಮುಂದಿನ ಕೆಲಸ ಆಗುತ್ತಾ, ನಿಮ್ಗೆ ಬೇಕಾಗಿದ್ದು ಏನಾದರೂ ಸಿಗುತ್ತಾ, ಸಿಗಲ್ಲ. ಬಿಕಾಸ್ ಯಾರನ್ನೂ ಅಷ್ಟೇ, ಇದು ರೈತ ಆಗಿರ್ಬೋದು, ನಾನು ಇದನ್ನೇ ಅಂತ ಹೇಳ್ತಿಲ್ಲ, ಬೇರೆ ಯಾವುದನ್ನೇ ಅಷ್ಟೇ, ಯಾರು ಕೀಳಾಗಿ ನೋಡಬೇಡ್ರಿ ಪ್ಲೀಸ್. ಆಮೇಲೆ ಮತ್ತೆ ಏನು ಅಂತ ಅಂದರೆ
ಇದರಿಂದ ತುಂಬ ಯೂಸು ಐತೆ ಮತ್ತು ಅನ್ಯೂಸು ಐತೆ. ಎಲ್ಲ ಬುಕ್ ಮಾಡಿರಿ, ತಗೊಳ್ರಿ. ಮತ್ತು ಇದನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಮೈ ಚಾಯ್ಸ್ ಮೈ ಕೆರಿಯರಿಂದ ತುಂಬ ಹೆಲ್ಪ್ ಆಗೈತೆ ಈ ಎಲ್ಲ ಸೆಕ್ಟರ್ಸ್ಗಳಿಂದ. ಥ್ಯಾಂಕ್ಸ್.